ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಇದುವೇ ಜೀವನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ನಾವು ನೆನೆಸಿದಂತೆ ಏನೂ ನಡೆಯುವುದಿಲ್ಲ. ಇದುವೇ ಜೀವನ. ಅವನು ಸೂತ್ರಧಾರ. ಅವನು ನೆನೆಸಿದಂತೆ, ಅವನು ಆಡಿಸಿದಂತೆ ನಾವು ಆಡುತ್ತೇವೆ. ನಾವು ಹೌದು ಅಂದರೆ ಅವರು ಅಲ್ಲ ಅನ್ನುವರು. ಇದು ಜೀವನ. ನಮ್ಮ ಕೆಲವು ಬಯಕೆಗಳು ಈಡೇರುತ್ತವೆ, ಕೆಲವೊಂದು ಬಾಕಿ ಉಳಿಯುತ್ತವೆ. ಎಲ್ಲ ಬಯಕೆಗಳು ಈಡೇರುವುದಿಲ್ಲ. ನಮ್ಮ ಎಲ್ಲ ಬಯಕೆಗಳು ಈಡೇರುತ್ತವೆ ಎಂಬುದು ಕನಸಿನ ಮಾತು. ನಾವು RCC ಬಿಲ್ಡಿಂಗ್ ಕಟ್ಟಿಸ್ತೇವೆ, ಅದರಲ್ಲಿ ಇರುತ್ತೇವೆ ಎಂಬುದು ನಮಗೆ ಗೊತ್ತಿಲ್ಲ. ಇರಬಹುದು, ಇಲ್ಲ. ಇದು ಜೀವನ. ಬರುವಾಗ ಖಾಲಿ ಕೈಲಿ ಬರುತ್ತೇವೆ, ಹೋಗುವಾಗ ಖಾಲಿ ಕೈಲೇ ಹೋಗುತ್ತೇವೆ. ಬರುವಾಗ ಏನೂ ತೆಗೆದುಕೊಂಡು ಬರುವುದಿಲ್ಲ, ಹೋಗುವಾಗ ಏನೂ ತೆಗೆದುಕೊಳ್ಳುವುದಿಲ್ಲ. ಬರುವಾಗ ಅಳ್ಕೊಂತ ಬರ್ತೇವೆ, ಹೋಗುವಾಗ ನಾವು ಸುಮ್ಮನೆ ಹೋಗುತ್ತೇವೆ. ಇನ್ನು ಶಾಶ್ವತವಾಗಿ 100 ವರ್ಷ ಬದುಕುತ್ತೇವೆ ಎಂಬುದು ಏನೂ ಗ್ಯಾರಂಟಿ ಇಲ್ಲ. ಇದು ಜೀವನ. ನಮ್ಮ ಕಣ್ಣಿಗೆ ಕಾಣುವ ದೃಶ್ಯ ವಸ್ತುಗಳು ಒಮ್ಮೆ ಇಲ್ಲದಾಗುತ್ತವೆ. ಎಲ್ಲರೂ ನಮ್ಮ ಮುಂದೆ ಇಲ್ಲದಂತೆ ಆಗಿಬಿಡುತ್ತಾರೆ. ತೂಗುವ ತೊಟ್ಟಿಲು ಒಮ್ಮೆ ನಿಲ್ಲುತ್ತದೆ, ಬಿದ್ದಿದ್ದು ಏಳುತ್ತದೆ, ಎದ್ದಿದ್ದು ಬೀಳುತ್ತದೆ. ಬಡವ ಶ್ರೀಮಂತನಾಗುತ್ತಾನೆ, ಶ್ರೀಮಂತ ಬಡವನಾಗುತ್ತಾನೆ. ಒಮ್ಮೆ ಆರೋಗ್ಯದಿಂದ ಇರುತ್ತೇವೆ, ಇನ್ನೊಮ್ಮೆ ಅನಾರೋಗ್ಯದಿಂದ ಬಳಲುತ್ತೇವೆ. ಒಮ್ಮೆ ಶಿವ ಯಾಕೆ ಒಯ್ಯುವುದಿಲ್ಲ ಅನಿಸುತ್ತೇವೆ, ಇನ್ನೊಮ್ಮೆ 100 ವರ್ಷ ಬದುಕೇ ತಿರುತ್ತೇನೆ ಎಂಬ ಆಸೆ ಇರುತ್ತದೆ. ಒಮ್ಮೆ ಹೆಂಡತಿ ಮಕ್ಕಳು ಪ್ರೀತಿಸುತ್ತೇವೆ, ಇನ್ನೊಮ್ಮೆ ನಾವು ಅವರನ್ನು ತಗಲುತ್ತೇವೆ. ಇದುವೇ ಜೀವನ. ಇಂತಹ ಜೀವನದಲ್ಲಿ ನಾವು ಒಳಗಣ್ಣು ತೆರೆದು ಅರಿವಿನಿಂದ ಬಾಳಬೇಕು. ನಾನು, ನನ್ನದು, ಮೋಹ, ವ್ಯಾಮೋಹ, ಕೋಪ, ತಾಪ, ಅಸೂಯೆ, ಈರ್ಷೆ ಇವುಗಳನ್ನು ಸುಟ್ಟು ಹಾಕಬೇಕು. ಜೀವನ ಅಂದಾಗ ಜೀವನ ಸುಖಮಯವಾಗಿ ಸಾಗುತ್ತದೆ, ಸೌಖ್ಯ ಹೊಂದುತ್ತೇವೆ. ಅಂತಹ ಸೌಖ್ಯವನ್ನು ಜೀವನದಲ್ಲಿ ನೀವು ಕಾಣೋಣ ಎಂದು ಬಯಸೋಣ. ಇಂದು ಸತ್ಯದಿಂದ ಸತ್ಯ ಶರಣರ ಜೊತೆಗೆ ಒಡನಾಡಿ ಗುರುವಿನ ಪಾದಚರಣಗಳನ್ನು ನಂಬಿ ಓಲಾಡಿ ಸುಖಿ ಜೀವನ ಕಳೆಯೋಣ. ಎಲ್ಲರಿಗೂ ಶರಣಾರ್ಥಿಗಳು.